ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲಲ್ಲಿ ಏನಿದು? ಇನ್ನೂ FIR ಹಾಕಿಲ್ವಲ್ಲ? ಅದು ಸರ್, ರೈಟರು ಲೀವಲ್ ಇದ್ದಾರೆ. ಯಾಕೆ? ನಿನ್ಗೆ ಬರೆಯಕ್ ಬರಲ್ವಾ? ಆ ಫಾರ್ಮೆಟ್ ನಿನಗೆ ಗೊತ್ತಿಲ್ವಾ? ಆಗಲ್ಲ, ನಾಳೆ ಕೋರ್ಟ್ ರಜಾ ಅಲ್ವಾ ಅಂತ. ಶಟ್ ಅಪ್. ಕೋರ್ಟ್ಗೆ ರಜಾ ಆದ್ರೆ FIR ಫೈಲ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್? ವಾಗ್ದೇವಿ ಅವ್ರ ಮೇಲೆ ಗುರುಭಕ್ತಿ ತೋರಿಸ್ತಿದ್ಯಾ? ಇಲ್ಲ ಸರ್. ಸ್ಕೂಲ್ ಮಕ್ಕಳ ಹಾಗೆ ಸಿಲಿ ರೀಸನ್ಸ್ ಕೊಡೋದಲ್ಲ, ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋ. ಈ ಕೇಸ್ ಸ್ಟೇಟ್ ಅಲ್ಲೆಲ್ಲ ಎಷ್ಟು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡೋದ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ 2 ದಿನ ಸಸ್ಪೆಂಡ್ ಮಾಡ್ತೀನಿ. ಮನೇಲಿ ಕುತ್ಕೊಂಡು ಟಿವಿ ನೋಡ್ಕೊಂಡು ತಿಳ್ಕೊ. ಸಾರಿ ಸರ್. ನನಗ್ ಬೇಕಾಗಿರೋದು ಸಾರಿ ಅಲ್ಲ, ಸಿನ್ಸಿಯಾರಿಟಿ. ಈ ಕೇಸ್ ಮೇಲೆ ನೀವು ಇಷ್ಟು ಕೇರ್ಲೆಸ್ ಆಗಿರೋದ್ರಿಂದಾನೇ ಸ್ಪೆಷಲ್ ಆರ್ಡರ್ ಅಲ್ಲಿ ನಾನು ಇಲ್ಲಿಗೆ ಬರ್ಬೇಕಾಗ್ ಬಂತು. ಏನ್ ಹಾಗೆ ನೋಡ್ತಿದ್ಯಾ? ಈಗ್ಲೇ FIR ಫೈಲ್ ಮಾಡೋ. ಓಕೆ ಸರ್. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಸರ್, ಸರ್ ಒಂದ್ಸಲ ನನ್ನ ಮಾತನ್ನು ಕೇಳಿ ಸರ್. ಸರ್, ಈ ಕೇಸ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಫೇಕ್ ಆಡಿಯೋ ಕ್ಲಿಪ್ ನ ಪ್ರೂಫ್ ಆಗಿ ತೋರಿಸಿ ನನ್ನನ್ನ ಹೀಗೆ ಅರೆಸ್ಟ್ ಮಾಡಿದ್ದಾರೆ. ಸರ್, ನಿಜ ಏನು ಅಂತ ತಿಳ್ಕೊಳ್ದೆ ನೀವು ಹೇಗ್ ಸರ್ FIR ಓಪನ್ ಮಾಡ್ತೀರಾ? ಯಾವಾಗ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅನ್ಯಾಯದ ಕೆಲಸ ಮಾಡಿರೋ ನಿನಗೆ ನಿಜದ ಬಗ್ಗೆ, ನ್ಯಾಯದ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ನಿನ್ನಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಲೈಫ್ ಸ್ಪಾಯ್ಲ್ ಆಗಿದೆ ಗೊತ್ತಾ? ನೀವು ಸ್ಪೆಷಲ್ ಆಗಿ ಇಲ್ಲಿಗೆ ಬಂದಿದ್ದು ನಿಜ ಏನು ಅಂತ ತಿಳ್ಕೊಳ್ಳೋಕೆ ಅನ್ಕೊಂಡೆ. ಆದ್ರೆ ಹೀಗೆಲ್ರ ತರ ನಿಜ ತಿಳ್ಕೊಳ್ದೆ ರಿಯಾಕ್ಟ್ ಆಗೋದಕ್ಕೆ ಅಂತ ಗೊತ್ತಿರ್ಲಿಲ್ಲ. ಈಗ್ಲೇ ಅನ್ಕೋಬೇಡ. ನೀನ್ ಅನ್ಕೊಳ್ದೇ ಇರೋ ಘಟನೆಗಳು, ಊಹೆ ಮಾಡ್ದಿರೋ ತಿರುವುಗಳು ಬೇಕಾದಷ್ಟಿವೆ. ಗೆಟ್ ರೆಡಿ. ಏನ್ರೇ ಸರ್, FIR ರೆಡಿ ಆಯ್ತಾ? ರೆಡಿ ಸರ್. ಪರವಾಗಿಲ್ಲ, ಫಾರ್ಮೆಟ್ ಮಿಸ್ ಮಾಡ್ದೆ ಚೆನ್ನಾಗೆ ಬರ್ದಿದ್ಯಾ. ಇನ್ಯಾಕ್ ತಡ? ಸಾರ್ನ ಸಬ್ ಜೈಲ್ ಕರ್ಕೊಂಡು ಹೋಗೋಕೆ ಏರ್ಪಾಡು ಮಾಡ್ಕೊಳ್ಳಿ. ಈ ತರ ಕ್ರಿಮಿನಲ್ಸ್ಗೆ ನಮ್ ಲೋಕಲ್ ಸ್ಟೇಷನ್ಗಳು ಸರಿ ಹೋಗಲ್ಲ. ಸರ್, ಪ್ಲೀಸ್ ಮೈಂಡ್ ಯೋರ್ ವರ್ಡ್ಸ್. ನಾನೇನು ತಪ್ಪು ಮಾಡದೆ ಇದ್ರು ನನ್ನನ್ನ ಕ್ರಿಮಿನಲ್ ಅಂತ ಹೇಗೆ ಹೇಳ್ತೀರಾ ನೀವು? ಕೈಯಲ್ಲಿ FIR ಫೈಲ್ ಇದೆ, ಸೆಲ್ ಒಳಗೆ ನೀನಿದ್ಯಾ. ಇಷ್ಟೆಲ್ಲ ಇದ್ರೂ ಕೂಡ ನೀನ್ ಕ್ರಿಮಿನಲ್ ಅಲ್ದೆ ಕಾಮನ್ ಮ್ಯಾನ್ ಹೇಗಾಗ್ತೀಯಾ? ಸಬ್ ಜೈಲ್ ಕರ್ಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ಸರ್, ಸರ್, ದಿಸ್ ಇಸ್ ನಾಟ್ ಫೇರ್ ಸರ್. ಸರ್, ಸರ್,
ಏನು ಈ ಟೈಮಲ್ಲಿ ಬಂದಿದ್ಯಾ? ನಿದ್ದೆ ಬಂದಿಲ್ವಾ? ಇಲ್ಲ ಜೈಲಲ್ಲಿರೋ ನಿನ್ ಗಂಡ ನೆನ್ಪಾಗ್ತಿದನಾ? ಅವರು ನೆನ್ಪಾಗಿದ್ದಕ್ಕೇನೆ ನಿನ್ನನ್ ಹುಡ್ಕೊಂಡ್ ಬಂದಿರೋದು. ಧ್ವನಿ ಬದಲಾಯಿಸಿ ರಾಹುಲ್ ಅವ್ರ ತರ ಯಾಕೆ ಮಾತಾಡ್ದೆ? ಯಾಕೆ ಅವ್ರನ್ನ ಈ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ದೆ? ಧ್ವನಿ ಬದಲಾಯಿಸೋದಂದ್ರೇನು? ಅದ್ರಲ್ಲೂ ನಾನ್ ರಾಹುಲ್ ತರ ಮಾತಾಡೋದಂದ್ರೇನು? ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹುಚ್ಚಲ್ಲ, ಅಪ್ಪಟ ಸತ್ಯ. ಸರ್ಸು ಹಾಗೆ ಅಮ್ಮವ್ರ ಹತ್ರ ಮಾತಾಡ್ದೋಳು ರಾಹುಲ್ ಅವ್ರ ಹಾಗೆ ಮಾತಾಡಿರೋದಿಲ್ವಾ? ಅದೇನೋ ನಿನ್ ಮೇಲಿರೋ ದ್ವೇಷ, ಆದ್ರೆ ರಾಹುಲ್ ಮೇಲೆ ನನ್ಗೇನ್ ಕೋಪ ಇಲ್ವಲ್ಲ? ಕೋಪ ಇಲ್ಲ ಅಂದ್ಮೇಲೆ ಯಾಕೆ ಹೀಗ್ ಮಾಡ್ದೆ? ಅಮ್ಮೋರು ನಿನ್ನನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ನಿನ್ ಮೇಲಿರೋ ನಂಬಿಕೆಯಿಂದ ವಿದ್ಯಾಸಂಸ್ಥೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅಮ್ಮವ್ರ ಕುಟುಂಬದ ಮೇಲೆ ನೀನ್ ಎಷ್ಟು ವಿಶ್ವಾಸ ತೋರಿಸ್ಬೇಕು. ಆದ್ರೆ ನೀನ್ ಹೀಗೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ಯಾ? ಎಲ್ರೂ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ? ನಾನ್ ಮಾಡಿಲ್ಲ ಅಂತಿದ್ರು ಯಾಕೆ ಪದೇ ಪದೇ ಅದೇ ಮಾತು ಹೇಳ್ತಿದ್ಯಾ? ಅಲ್ದೆ ಅಂತ ಕೆಲ್ಸ ಮಾಡೋ ಅವಶ್ಯಕತೆ ನನಗಿಲ್ಲ. ನೀನು ನನ್ ಥರಾನೇ ಧ್ವನಿ ಬದಲಾಯಿಸ್ತೋಳು. ಮಾತ್ ಮಾರ್ಸೋದು, ಸುಳ್ಳು ಹೇಳೋದು ನಿನ್ಗೆ ಕಷ್ಟ ಅಲ್ಲ ಅಂತ ನಂಗೆ ಗೊತ್ತು. ಹಾಗಂತ ನೀನ್ ಅನ್ಕೊಂಡ್ರೆ ಸತ್ಯ ಆಗ್ಬಿಡಲ್ಲ. ನಾನ್ ಅಂದ್ಕೊಳ್ಳೋದಲ್ಲ, ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ ತೋರಿಸ್ತೀನಿ. ಏ ಸರಸು, ಬೇಡ ಸರಸು, ಬೇಡ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನಾನೇನೋ ಗೊತ್ತಾಗದೆ ಮಾಡಿರೋ ತಪ್ಪು. ಇನ್ಯಾವತ್ತೂ ಹೀಗ್ ಮಾಡಲ್ಲ. ಇವತ್ತೇ ನಾನು ಯುಎಸ್ ಹೊರಟೋಗ್ತೀನಿ. ಬೇಕು ಅಂದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ಪ್ಲೀಸ್ ಸರ್ಸು, ಪ್ಲೀಸ್ ಪ್ಲೀಸ್. ಆಂಟಿಗ್ ಮಾತ್ರ ಹೇಳ್ಬೇಡ. ಆಂಟಿ ನನ್ನ ಸಾಯಿಸೇ ಬಿಡ್ತಾರೆ. ಆಂಟಿ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನನಗ್ ಜೀವನನೇ ಇರೋದಿಲ್ಲ. ಪ್ಲೀಸ್ ಸರ್ಸು, ಪ್ಲೀಸ್ ಪ್ಲೀಸ್. ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ಹೀಗೆಲ್ಲ ಬೇಡ್ಕೋತೀನಿ ಅನ್ಕೊಂಡ್ಯಾ? ಸರಿಯಾಗಿ ತಲೆ ಗುರಿ ಇಟ್ಟು ರನ್ನಿಂಗ್ ಅಲ್ಲಿ ನಿನ್ನ ಶೂಟ್ ಮಾಡ್ತೀನಿ. ಗಾಳಿಯಲ್ಲಿ ತೂರ್ಕೊಂಡು ಹೋಗೋಗೆ ಫೈರ್ ಮಾಡ್ತೀನಿ ಅಂತೆಲ್ಲ ವಾರ್ನಿಂಗ್ ಕೊಡಬಾರ್ದು ವಾಣಿ. ನನ್ ಬಗ್ಗೆ ಹೇಳಿದ ತಕ್ಷಣ ಆಂಟಿ ನನ್ಗೆ ಬೈತಾರೆ, ಮಹಾ ಅಂದ್ರೆ ಹೊಡಿತಾರೆ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗು ಅಂತಾರೆ. ನಾನ್ ಆಚೆ ಹೋಗೋಕು ಮುಂಚೆ ಏನ್ ಮಾಡ್ತೀನಿ ಗೊತ್ತಾ? ತುಂಬಾ ಸಿಂಪಲ್. ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ನ ಕೈ ಕೊಟ್ಟು ಆಂಟಿ ಮುಂದೆ ಇಡ್ತೀನಿ, ಓದು ಅಂತೀನಿ. ಆವಾಗ ಹೇಗಿರುತ್ತೆ? ಏನು ಹೆದರ್ಸ್ತಿದ್ಯಾ? ಇಲ್ಲ, ನಮಗ್ ಗೊತ್ತಿರೋ ನಿಜಾನ ಮನಸ್ಸಲ್ಲೇ ಬಚ್ಚಿಟ್ಕೋ ಅಂತ ಹೇಳ್ತಿದ್ದೀನಿ ಮೈ ಡಿಯರ್ ವಾಣಿ. ಅದೇ ಸೆರಸು ಸೆರಸು. ನಾವಿಬ್ರು ಅಮೆರಿಕ ನಾರ್ತ್ ಕೊರಿಯಾ ಯುದ್ಧಕ್ಕೆ ಬಂದಾಗ ತೋಳ್ ಬಲಗಳನ್ನ ತೋರ್ಸ್ಕೋಬೇಕೇ ಹೊರತು ಯುದ್ಧಕ್ಕೆಲ್ಲ ಇಳಿಬಾರ್ದಮ್ಮ. ಅವ್ರ ಯುದ್ಧ ಪ್ರಪಂಚಕ್ಕೆ ನಷ್ಟ ಆದ್ರೆ ನಮ್ ಯುದ್ಧ ಈ ಕುಟುಂಬಕ್ಕೇನೆ ನಷ್ಟ. ಅರ್ಥ ಆಯ್ತಾ? ಹೋಗು. ನೋಡು ಪ್ರೀತಿ, ಇಲ್ಲಿಗ್ ಬಂದಿರೋ ಮೊದಲನೇ ದಿನದಿಂದ ನನ್ ಪ್ರಾಣ, ನನ್ ಜೀವನಕ್ಕಿಂತ ಅಮ್ಮೋರ್ ಮರ್ಯಾದೆನೆ ಜಾಸ್ತಿ ಅಂತ ನಂಬಿದ್ದೀನಿ. ಇನ್ನು ಈ ಮನೆ ಸೊಸೆ ಆದ್ಮೇಲೆ ಅಮ್ಮೋರ್ ಪ್ರೀತಿ ಸಿಕ್ಮೇಲೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನಿಂದ ಯಾವ ತಪ್ಪು ಆಗ್ಬಾರ್ದು ಅಂತ ದಿನ ದೇವ್ರ ಹತ್ರ ಬೇಡ್ಕೋತೀನಿ. ಅಂತದ್ರಲ್ಲಿ ನೀನ್ ಹೆದರ್ಸಿದ್ರೆ ಹೆದರ್ಕೊಂಡು ಹೇಗ್ ಸುಮ್ನಾಗ್ತೀನಿ ಅನ್ಕೊಂಡೆ? ನೀನ್ ಹೇಳ್ದಾಗೆ ಏನಾಗತ್ತೋ ಆಗ್ಲಿ, ಹೋದ್ರೆ ಇಬ್ರು ಹೋಗೋಣ. ಆದ್ರೆ ಈ ಮನೆ ಮರ್ಯಾದೆನ ಕಾಪಾಡ್ತೀನಿ. ಮೆಂಟಲ್. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನಮ್ ಲಾಯರ್ ಬಂದ್ಬಿಟ್ರು.
ಆಂಟಿಸಿಪೇಟರಿ ಬೇಲ್. ಮೇಡಮ್ನ ಬಿಟ್ಟು ನೀವು ಹೊರಡಿ. ಮಿಕ್ಕಿದ ವಿಷಯ ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಲಾಯರ್ ಮೇಡಮ್, ರಾಹುಲ್ಗೆ ಬೇಲ್ ಸಿಕ್ಕಿತು ಅಂತ ಅನ್ಕೊಂಡಿದ್ರೆ ಇದು ನನಗೆ ತೇಜ ಅವರೇ ಹೇಳಿದ್ರು ಮೇಡಮ್. ಅದು ಮ್ಯಾಮ್ ಹೀಗೆ ಆಗುತ್ತೆ ಅಂತ ವಾಣಿ ಮೊದಲೇ ಊಹಿಸಿದ್ಲು. ಈ ಏರ್ಪಾಡು ಮಾಡುವಂತ ಅವಳೇ ಸಲಹೆ ಕೊಟ್ಟಿದ್ದು ಮ್ಯಾಮ್. ಅಂದ್ರೆ ಅಮ್ಮೋರೆ, ಅದು ಹಿಂದೆಯಿಂದ ನಮ್ಮನ್ನ ಆಟ ಆಡಿಸ್ತಿರೋರು ಯಾರು ಆದ್ರೆ ರಾಹುಲ್ ಅವರನ್ನ ನಾವು ಬಿಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಕಂಡು ಹಿಡ್ದು ನಿಮ್ಮೇಲ್ ಕೂಡ ದ್ವೇಷ ಸಾಧಿಸ್ತಾರೆ ಅಂತ ಮೊದ್ಲೇ ಊಹೆ ಮಾಡಿ ನಾವಿಬ್ರು ಸೇರಿ ಹೀಗ್ ಮಾಡಿದ್ವಿ ಅಮ್ಮೋರೆ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಮ್ಮ. ಇವತ್ತು ಈ ಲಾಯರ್ ಬಂದಿದ್ದಕ್ಕೆಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ನಡೀತಿತ್ತಮ್ಮ. ರಾಹುಲ್ ಅವ್ರ ವಿಷಯದಲ್ಲಿ ನಡೆದಿರೋ ಅನ್ಯಾಯ ಆರೋಪ ಇನ್ನು ಸಾಕು. ಅದಕ್ಕೆ ಅಮ್ಮವ್ರನ್ನ ಕಾಪಾಡ್ಕೋಬೇಕು ಅಂತ ನಾನು ತೇಜಣ್ಣ ಹೀಗ್ ಮಾಡಿದ್ವಿ. ಥ್ಯಾಂಕ್ ಯು ವಾಣಿ. ನೀನು ಮಾಡಿರೋ ಸಹಾಯ ಇದು ನನಗೊಂದು ಅವಕಾಶ. ನಿನ್ನ ಋಣನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಅಯ್ಯೋ ಅಮ್ಮೋರೆ, ಇದೇನಮ್ಮ? ನಾನು ಏನೇ ಮಾಡಿದ್ರು ನಮ್ಮೆಲ್ಲರೂ ಒಳ್ಳೇದ್ರ ಬಗ್ಗೆ ಯೋಚಿಸಿನೇ ಮಾಡಿರ್ತೀನಮ್ಮ. ನಮ್ಮ ಇನ್ಸ್ಟಿಟ್ಯೂಟ್ ಹೆಸರನ್ನ ನಾಶ ಮಾಡಿ ರಾಹುಲ್ನ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇದೆಲ್ಲ ಕನ್ಫರ್ಮ್ ಆಗಿ ಆ ಶ್ಯಾಮಲನ್ ಕೆಲಸನೇ. ಶ್ಯಾಮಲನ್ ಹಿಂದೆ ಸರ್ಸು ಇದ್ದಾಳ ಅಥವಾ ಇಬ್ರು ಸೇರಿ ಮಾಡ್ತಿರೋ ಕೆಲಸನ? ಇಲ್ಲ, ನಮಗೇ ಗೊತ್ತಿಲ್ದಿರೋ ಶತ್ರು ಯಾರಾದ್ರೂ ಇದಾರ ಅಂತ ನಾವು ತಿಳ್ಕೋಬೇಕು. ಲಾಯರ್ ಮೇಡಮ್, ನೀವು ತಕ್ಷಣನೇ ಶ್ಯಾಮ್ಲನ್ ಮೇಲೆ ಕೇಸ್ ಹಾಕಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್. ಓ ಗಾಡ್, ಎಲ್ಲ ಓಕೆ ಅನ್ಕೊಳ್ತಿರೋ ಟೈಮಲ್ಲಿ ಈ ಟ್ವಿಸ್ಟ್ ಏನು? ಮತ್ತೆ ಈ ಇನ್ವೆಸ್ಟಿಗೇಷನ್ ಯಾಕೆ? ಶ್ಯಾಮ್ಲಾ ಆಂಟಿ ಕನ್ಫರ್ಮ್ ಆಗಿ ನನ್ನ ಬಗ್ಗೆ ಹೇಳ್ಬಿಡ್ತಾರೆ. ಸರ್ಸುಕತೆನ ಶುಭ ಮಾಡೋಣ ಅನ್ಕೊಂಡ್ರೆ ನನ್ ಚಾಪ್ಟರೇ ಕ್ಲೋಸ್ ಆಗೋ ತರ ಇದೆಯಲ್ಲ. ಓ ಗಾಡ್. ಹೇಳಿದ್ದು ನೆನಪಿದೆ ತಾನೆ? ಯಾವ ಕಾರಣಕ್ಕೂ ಶ್ಯಾಮ್ಲಾ ತಪ್ಪಿಸ್ಕೊಡ್ದು. ನನ್ನನ್ನ ನನ್ನ ಕುಟುಂಬದ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ನಾನೇನು ಅಂತ ತೋರಿಸ್ತೀನಿ. ಸರ್ಸು, ಇಲ್ಲಿ ನೋಡು, ಈ ನಂಬರ್ಗೆ ಇಷ್ಟೊಂದ್ಸಲ ಕಾಲ್ ಮಾಡಿದಾಳಂದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಕಿಡ್ನಾಪರ್ ಜೊತೆ ಕನೆಕ್ಷನ್ ಇರಲೇಬೇಕು. ಹಾ ತೇಜಣ್ಣ, ಒಂದ್ಸಲ ಒಂದ್ ಫೋಟೋ ನೋಡೋದಕ್ಕೆ ಏನಾದ್ರೂ ಅವಕಾಶ ಸಿಗುತ್ತಾ? ಹೌದು ಸರ್ಸು, ವಾಟ್ಸ್ಆಪ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕು. ಹಾಗಾದ್ರೆ ಒಂದ್ಸಲ ತೋರಿಸಿ ತೇಜಣ್ಣ, ನಮ್ಗೇನಾದ್ರೂ ಸಿಗ್ಬೋದೇನೋ. ಸರಿ. ಸರ್ಸು, ಇವನೇನಾ? ಇವನೇ ತೇಜಣ್ಣ, ಖಂಡಿತವಾಗಿ ಇವನೇ ಇಂತ ಕೆಲಸ ಮಾಡಿರ್ತಾನೆ. ವಾಗ್ದೇವಮ್ಮವ್ರಿಗೆ ನಾನು ಔಷಧಿನ ತಗೊಂಡ್ ಬರೋದಕ್ ಹೋದಾಗ ನನ್ನ ಬಂಧಿಸ್ತೋರಲ್ಲಿ ಇವನು ಒಬ್ಬ.
ಅಂದ್ರೆ ಇವನ್ನ ಟ್ರೇಸ್ ಮಾಡಿದ್ರೆ ಕಿಡ್ನಾಪ್ ಮಾಡಿರೋ ಪ್ಲೇಸ್ ಗೊತ್ತಾಗುತ್ತೆ ಅಲ್ವಾ? ಖಂಡಿತ ಸಿಗುತ್ತೆ ಹೌದು ನವ್ಯ. ತೇಜಣ್ಣ. ಶ್ಯಾಮ್ಲಾ ಯಾವ್ಯಾವ ನಂಬರಿಗೆ ಫೋನ್ ಮಾಡಿದಾಳೆ ಅನ್ನೋದನ್ನ ನಾವು ನಮ್ಮ ಫೋನಲ್ಲಿ ಫೋಟೋ ತಗೊಂಡು ಟ್ರೇಸ್ ಮಾಡೋಣ. ಓಕೆ ಆಯ್ತಾ? ಸರ್ಸು ಆಗೋಯ್ತು. ಈ ಫೋನನ್ನ ಹುಷಾರಾಗಿ ಮತ್ತೆ ಅಲ್ಲೇ ಇಡಬೇಕು. ಬನ್ನಿ. ಸರಿ ತೇಜಣ್ಣ. ಚಕ್ರಿ ಇಲ್ವಾ? ಚಕ್ರಿ ಬಾ, ಚಕ್ರಿ ಬಾ. ಶ್ಯಾಮ್ಲಾ ಬರ್ತಿದ್ದಾಳೆ. ಸರಿ ಕಣೋ, ನಾನು ಆಮೇಲೆ ಸಿಗ್ತೀನಿ. ಗೊತ್ತಿರೋನೆ ಅನ್ಕೊಂಡಿದ್ದೆ. ಸರಿ ಸರಿ. ಬಾಯ್. ಯಾವನು ಬೆಂಟ್ಲಿ ಇರಬೇಕು. ತುಂಬಾ ಥ್ಯಾಂಕ್ಸ್ ಲಾಯರ್ ಅವರೇ. ಸಮಯಕ್ಕೆ ನೀವು ಬಂದು ಬೇಲ್ ಕೊಡದೇ ಇದ್ದಿದ್ರೆ ಇವತ್ತು ಈ ಶ್ಯಾಮ್ಲಾ ಮರ್ಯಾದೆ ಹೋಗ್ತಾ ಇತ್ತು. ಎಲ್ಲಾರ ಮುಂದೆ ನನ್ನ ತಲೆ ಎತ್ತೋದಕ್ಕೂ ಆಗ್ತಾ ಇರ್ಲಿಲ್ಲ. ಯು ಡೋಂಟ್ ವರಿ ಮೇಡಮ್, ನಾನಿರೋವರೆಗೂ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಮೇಡಮ್. ನಮ್ ಮೇಡಮ್ ನಂಗೆ ಪದೇ ಪದೇ ಹೇಳಿದ್ದಾರೆ ನಿಮ್ಮನ್ನು ಹುಷಾರಾಗಿ ನೋಡ್ಕೋ ಅಂತ. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಅದೇ ಧೈರ್ಯದಲ್ಲಿದ್ದೀನಿ. ನಿಮ್ ಸ್ಕಿಲ್ಸ್ ಮೇಲೆ ನಂಬಿಕೆ ಇದೆ ನನಗೆ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಮೇಡಮ್ಗಿಂತ ನೀವು ವಂಡರ್ಫುಲ್ ಅಂಡ್ ಕ್ರಿಮಿನಲ್ ಬ್ರೈನ್ ಆಲ್ಸೋ. ಥ್ಯಾಂಕ್ ಯು ಮ್ಯಾಮ್. ನಾಳೆ ಕೋರ್ಟಲ್ಲಿ ಭೇಟಿಯಾಗೋಣ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಏನಾದ್ರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ಓಕೆ, ಬಾಯ್. ಫೋನ್ ಪೌಚ್ ಓಪನ್ ಆಗಿದೆಯಲ್ಲ. ಬನ್ನಿ ಹೋಗೋಣ. ಬನ್ನಿ. ಲಿಸನ್ ಗೈಸ್, ಹೇಗೋ ಶ್ಯಾಮ್ಲಾ ಫೋನ್ ಡಾಟಾ ನಮ್ಮ ಹತ್ರ ಇರೋದ್ರಿಂದ ನಾನು ಚಕ್ರ ಸೇರ್ಕೊಂಡು ಈ ನಂಬರ್ನ ಟ್ರೇಸ್ ಮಾಡಿ ಅವನಿರೋ ಲೊಕೇಶನ್ ಕಂಡುಹಿಡ್ತೀವಿ. ಓಕೆ? ಎಂತ ಪರಿಸ್ಥಿತಿ ಇರ್ಲಿ, ನಾಳೆ ಕೋರ್ಟ್ ಸಮಯಕ್ಕೆ ಮಾಧವರಾವ್ ಹೆಂಡತಿ ಮಗುನ ನಾವು ಕರ್ಕೊಂಡ್ ಬರ್ಲೇಬೇಕು ತೇಜಣ್ಣ. ಹೌದು ಸರ್ಸು. ಮತ್ತೆ ರಾಹುಲ್ ಅಣ್ಣನ್ ವಾಯ್ಸ್ ಬಗ್ಗೆ ಏನ್ ಮಾಡೋದು? ನನಗೆ ಗೊತ್ತಿರೋನೊಬ್ಬ ಫಾರೆನ್ಸಿಕ್ ಆಫೀಸರ್ ಕೆಲಸ ಮಾಡ್ತೇನೆ. ಅವ್ರಿಗೆ ಆಡಿಯೋ ಕಳಿಸಿ ರಿಪೋರ್ಟ್ ಏನು ಅಂತ ತಿಳ್ಕೊಳ್ಳೋಣ. ನವ್ಯ, ನಿನ್ಗೂ ಕೂಡ ಗೊತ್ತಲ್ವಾ, ನಾವು ಒಂದ್ಸರಿ ಭೇಟಿ ಮಾಡಿದ್ವಲ್ಲ. ನಾನು ತೇಜ ಕಸ್ಟೋಡಿಯನ್ ಫ್ಯಾಮಿಲಿನ ಒಂದ್ ಪಕ್ಷ ಸೇವ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ನಾನು ಸಮಯಕ್ಕೆ ಕೋರ್ಟ್ಗೆ ಬರೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ, ನೀವು ಕಿರಣ್ ನ ಮೀಟ್ ಮಾಡಿ ಆ ಆಡಿಯೋ ಫೈಲ್ ನ ತಗೊಂಡು ಡೈರೆಕ್ಟ್ ಆಗಿ ಕೋರ್ಟ್ ಕೊಟ್ಟೋಗಿ. ಸರಿನಾ? ವೆರಿ ಗುಡ್ ಚಕ್ರಿ. ನಮ್ ಪ್ರಯತ್ನಗಳೆಲ್ಲ ಫಲ ಕೊಟ್ಟು ರಾಹುಲ್ ಅವರು ಅಮ್ಮವರು ಯಾವ ಕಷ್ಟನೂ ಇಲ್ದೆ ಈ ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ಸಾಕು. ಎಲ್ಲ ಒಳ್ಳೇದೇ ಆಗುತ್ತೆ, ಯಾರು ಚಿಂತೆ ಮಾಡ್ಬೇಡಿ. ಬನ್ನಿ ನಮ್ ಕೆಲ್ಸನ ಶುರು ಮಾಡೋಣ. ಚಕ್ರಿ ಬಾ. ಒಂದೇ ಪದದಿಂದ ನಾಶ ಮಾಡ್ಬಿಟ್ಲ ಪ್ರೀತಿ. ಅಲ್ಲೇ ಇರ್ತಾಳಲ್ವಾ. ರಾಹುಲ್ ವಾಗ್ದೇವಿನ ಏನಂತ ಕರಿತಾನೆ ಅಂತಾನೂ ಗೊತ್ತಿರ್ಲಿಲ್ವಾ. ಸರಿ ಮೇಡಮ್, ಗಾನ್ ಇಸ್ ಗಾನ್. ಶ್ಯಾಮ್ಲಾ ಮೇಡಮ್, ರಾಹುಲ್ ಮಿಸ್ ಆದ್ರೆ ಏನಂತೆ, ವಾಗ್ದೇವಿ ಇದಾರಲ್ವಾ, ಅವ್ರಿಗೆ ಚೆಕ್ ಇಟ್ಟು ಈ ಕೇಸ್ನ ಗೆಲ್ಸೋ ಜವಾಬ್ದಾರಿ ನಂದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ.
ಗಂಡನ ಬಿಡಿಸ್ಕೊಂಡಿದೀನಿ ಅಂತ ಉಬ್ಬೋಗ್ಬಿಟ್ಟಿದಾಳೋ ಏನೋ. ನಿನ್ನ ಅತ್ತೆನ ಅಪರಾಧಿಯಾಗಿ ಸಿಕ್ಕಾಕ್ಸೋದಕ್ಕೆ 10 ಹಲವಾರು ಪ್ಲಾನ್ ರೆಡಿ ಆಗಿದೆ. ಅವಳನ್ನ ತಪ್ಸೋದು ಬಿಡಿಸೋದು ಯಾರಿಂದನೂ ಆಗೋದಿಲ್ಲ. ಹಾಗಂತ ಅನ್ಕೊಳ್ಳೋದು ನೀನ್ ದಡ್ಡತನ. ನಮ್ ಕಡೆಯವರಿಗಾಗ್ಲೇ ಆ ಪ್ರಯತ್ನದಲ್ಲೇ ಇದ್ದಾರೆ. ಏನಾ ಪ್ರಯತ್ನ? ಆ ಕಸ್ಟೋಡಿಯನ್ ಹೆಂಡತಿ ಮಗನ ಹುಡ್ಕೋದಾ? ಅವ್ರು ಸಿಗ್ತಾರೆ ಅಂತ ಅಂದ್ಕೊಳ್ಳೋದೆ ನಿನ್ನ ನಿಜವಾದ ದಡ್ಡತನ. ನಿಮ್ಮವ್ರು ಹುಡ್ಕೊಂಡು ಎಷ್ಟು ದೂರ ಹೋದ್ರೂ ಸರಿ, ಸುಸ್ತು ಆಯಾಸ ಬಿಟ್ರೆ ಒಂದು ಆಧಾರ ಕೂಡ ಸಿಗೋದಿಲ್ಲ, ಸಿಗೋದಕ್ ಬಿಡೋದು ಇಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಸಾಕು, ಮದ್ವೆಗ್ ಬಂದ ಹಾಗೆ ಮನೆಯವರೆಲ್ಲ ಬಂದು ಬಿಡ್ತೀರಾ. ಹೇಗ್ ಬಂದ್ರೋ ಹಾಗೆ ಮನೆಗೆಲ್ರು ವಾಪಸ್ ಹೋಗಿ ಅಳ್ತಾ ಕುತ್ಕೊಳ್ಳಿ. ನಾವಲ್ಲ, ಅಳ್ಬೇಕಾಗಿರೋದು ನೀನು. ಆಗೋಗಿರೋ ಮದ್ವೆಗೆ ಗಟ್ಟಿ ಮೇಳ ಬಾರಿಸೋದು ಅಂದ್ರೆ ಇದೆ. ನೀನು ಸಿಗಲ್ಲ, ತಪ್ಸಿದೀನಿ ಅಂತ ಅನ್ಕೊಂಡಿರೋರನ್ನ, ಅದೇ ಮಾಧವರಾವ್ ಅವ್ರ ಹೆಂಡತಿ ಮಗು, ಅವರು ಈಗಾಗ್ಲೇ ನಮ್ ಹತ್ರನೇ ಇದ್ದಾರೆ. ಅವ್ರನ್ನ ನಮ್ ಕಡೆಯವರು ಸರಿಯಾದ ಸಮಯಕ್ಕೆ ಕೋರ್ಟ್ ಕರ್ಕೊಂಡ್ ಬರ್ತಾರೆ. ಇಂಪಾಸಿಬಲ್. ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮವ್ರಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ನಿಮಗ್ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳು ನಮಗ್ ಗೊತ್ತು ಶ್ಯಾಮಲಾ ಅವರೇ. ಹೆದ್ರುಕೊಂಡು ಕೂಗಾಡೋದಲ್ಲ, ಅವಾಗವಾಗ ಏನ್ ನಡೆಯುತ್ತೆ ಅಂತಾನು ತಿಳ್ಕೋಬೇಕು. ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ಅಂತಿದ್ಯಲ್ಲ, ಬರ್ತಿದ್ದಾರೆ. ನಿಜ ಏನು ಅಂತ ನಿರೂಪಿಸಿ ನಮ್ಮಮ್ಮವ್ರನ್ನ ಗೆಲ್ಲಿಸ್ತೀನಿ. ಅದನ್ನ ನೋಡೋದಕ್ಕೆ ನೀನು ಸಿದ್ಧವಾಗಿರು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಕೇಸ್ನ ಗೆಲ್ಲೋದು ನಾವೇ. ಇವತ್ತು ನಡೆಯೋದು ಕೂಡ ಇದೇನೆ. ನೆನ್ಪಿಟ್ಕೋ. ನಮ್ ವಾಗ್ದೇವಿ ಅಮ್ಮೋರ್ ಗೆಲುವನ್ ನೋಡೋದಕ್ಕೆ ಬನ್ನಿ ಒಳಗಡೆ. ಹಲೋ ತೇಜಣ್ಣ, ಹೇಳಿ ಸರ್ಸು. ನೀವ್ ಹೇಳಿದ್ ನಿಜಾನೇ ತೇಜಣ್ಣ. ಮಾಧವರಾವ್ ಹೆಂಡತಿ ಮಗುಗೋಸ್ಕರ ನಾವ್ ಹುಡುಕ್ತಾ ಇರೋ ವಿಷಯ ಶ್ಯಾಮಲಾ ಗೊತ್ತಾಗಿ ಜಾಗ ಬದಲಾಯಿಸ್ಬಿಟ್ಟಿದ್ದಾಳೆ. ವಾಟ್? ಯಾವ್ದಕ್ಕೂ ಇರ್ಲಿ ಅಂತ ಒಂದ್ ಸುಳ್ಳು ಹೇಳ್ದೆ. ಅವಳ ಮುಖದಲ್ಲಿ ಭಯ ನೋಡ್ತಿದ್ರೆ ನನ್ ಮಾತನ್ನ ನಂಬಿದಾಳೆ ಅನ್ಸ್ತಿದೆ. ಖಂಡಿತವಾಗ್ಲೂ ಅವ್ರ ಹೆಂಡತಿ ಮಗು ಜೊತೆ ಇರೋ ಆ ರೌಡಿಗಳಿಗೆ ಫೋನ್ ಮಾಡ್ತಾಳೆ. ಆ ಫೋನ್ ಮುಖಾಂತರ ನೀವ್ ಅವ್ರಿರೋ ಜಾಗನ ತಿಳ್ಕೋಬಹುದು ಅಲ್ವಾ ತೇಜಣ್ಣ? ಫೋನ್ ಅಂದ್ರೆ ಶ್ಯಾಮಲಾ ಡಯಲ್ ಮಾಡೋ ನಂಬರ್ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರೆ ಅವರೇ ಹೇಳ್ತಾರೆ ಸರ್. ಯಾ ಚಕ್ರಿ, ವೆರಿ ಗುಡ್ ಐಡಿಯಾ. ಸರ್ಸು, ನಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅಲ್ಲಿ ಇನ್ಫಾರ್ಮೇಶನ್ ತಗೋತೀವಿ. ಅಲ್ಲಿ ನಂಗೆ ಗೊತ್ತಿರೋಬ್ರು ಆಫೀಸರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆ ತೇಜಣ್ಣ, ಏನೇ ಆದ್ರೂ ಸರಿ, ಆದಷ್ಟು ಬೇಗ ಅವರಿಬ್ರನ್ನ ಕರ್ಕೊಂಡು ಕೋರ್ಟ್ಗೆ ಬಂದ್ಬಿಡಿ. ಶ್ಯೂರ್ ಸರ್ಸು, ಯು ಡೋಂಟ್ ವರಿ. ಬಾಯ್. ಹಾ ಸರಿ. ಮೈ ಲಾರ್ಡ್, ಸಬ್ಮಿಟ್ ಮಾಡಿರೋ ಪ್ರೂಫ್ಸು, ಇವ್ರು ಹೇಳಿದ ಸಾಕ್ಷಿ ಎಲ್ಲಾನು ಕನ್ಸಿಡರ್ ಮಾಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯನ ದೃಷ್ಟಿಲಿಟ್ಕೊಂಡು ತೀರ್ಪು ಕೊಡಬೇಕು ಅಂತ ನ್ಯಾಯಾಲಯನ ಕಳಕಳಿಯಿಂದ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ರಾಹುಲ್ ಕೇಸ್ ಕ್ಲಿಯರ್ ಆಯ್ತು ಅನ್ಕೊಂಡ್ರೆ ಇವಾಗ ಮತ್ತೆ ಆಂಟಿ ಯಾಕೆ ಸ್ಟಾರ್ಟ್ ಮಾಡಿದ್ರು? ಆಂಟಿ ಸಿಕ್ಕಾಕೊಂಡ್ರೆ ನಾನ್ ಕೂಡ ಸಿಕ್ಕಾಕೊಂಡಂಗೆ. ಅಲ್ಲಿಗ್ ನನ್ ಕಥೆ ಮುಗ್ದಂಗೆ.
ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮೇಡಮ್. ಬನ್ನಿ ಅಮ್ಮ. ನಿಮ್ಗೇನು ಆಗಲ್ಲಮ್ಮ, ನೀವೇನು ಚಿಂತೆ ಮಾಡಬೇಡಿ. ಅವರಿಬ್ರು ಯಾರು? ಆ ಕಸ್ಟೋಡಿಯನ್ ಹೆಂಡತಿ ಮಗಳು ಮ್ಯಾಮ್. ಇವ್ರನ್ನ ಯಾರೋ ಕಿಡ್ನಾಪ್ ಮಾಡಿ ನಮ್ಮ ಮ್ಯಾಮ್ ಮೇಲೆ ಅನಾವಶ್ಯಕವಾಗಿ ಫಾಲ್ಸ್ ಅಲಿಗೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅವನು ಕೂಡ ಸುಳ್ಳನ್ನೇ ಹೇಳ್ತಿದ್ದಾನೆ. ಅವನು ನಿಜ ಹೇಳಬೇಕು ಅಂದರೆ ಅವನ ಫ್ಯಾಮಿಲಿ ಇಲ್ಲಿರಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದೀವಿ ಮ್ಯಾಮ್. ನಿನ್ನ ಹೆಂಡತಿ ಮಗಳು ಇಲ್ಲೇ ಇದ್ದಾರಲ್ವಾ, ಈಗಲಾದ್ರೂ ನಿಜ ಹೇಳು. ನಿನ್ಗೇನು ಆಗಿಲ್ಲ ಅಲ್ವಾ ಮಗಳೇ? ನಾವು ಕೂಡ ಅಷ್ಟೇ ಭಯ ಪಟ್ವಿರಿ. ಇವ್ರು ಬಂದು ನಮ್ಮನ್ನು ಕಾಪಾಡಿಲ್ಲ ಅಂದಿದ್ರೆ ನಾವು ಜೀವ ಸಹಿತ ಉಳಿತಾನೆ ಇರಲಿಲ್ಲ ರೀ. ತುಂಬಾ ಥ್ಯಾಂಕ್ಸ್ ತೇಜ ಸರ್. ನನ್ನ ಹೆಂಡತಿ ಮಗಳು ಕ್ಷೇಮ ಆಗಿದ್ದಾರೆ. ಇವಾಗ ನನಗೆ ಧೈರ್ಯ ಬಂತು ಮೇಡಮ್. ಇವಾಗ ನಾನು ಸತ್ಯ ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಭಾಗ್ಯವಿ ಮೇಡಮ್ ಅವ್ರ ಬಗ್ಗೆ ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಸುಳ್ಳು ಮೇಡಮ್, ಸುಳ್ಳು. ಈ ನ್ಯಾಯ ದೇವತೆ ಬಗ್ಗೆ ಇಲ್ಲೂ ಸಲ್ಲತೆಲ್ಲ ಹೇಳಿದ್ದಕ್ಕೆ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಿದ್ರು ಅದು ಕಡಿಮೆನೆ ಮೇಡಮ್. ನನ್ನ ಹೆಂಡತಿ ಮಗಳನ್ನ ಕಿಡ್ನಾಪ್ ಮಾಡಿ ಮೇಡಮ್ ಬಗ್ಗೆ ಸುಳ್ಳು ಹೇಳಕ್ ಹೇಳಿದ್ರು. ಈ ಕೇಸಲ್ಲಿ ಸಿಕ್ಕಾಕ್ಸು ಅಂತ ಹೆದರ್ಸಿದ್ರು. ಯಾರದ್ ಹೆದರಿಸಿದ್ದು? ಇನ್ಯಾರು? ಆ ಶ್ಯಾಮಲನೆ. ಮಾಧವರಾವ್ ಅವರೇ, ನಿಮ್ಮನ್ನ ಹೆದರ್ಸಿ ಭಯ ಪಡಿಸಿದ್ದು ಯಾರು? ಯಾರೋ ಒಂದಷ್ಟು ಜನ ರೌಡಿಗಳು ಬಂದಿದ್ರು ಮೇಡಮ್. ಅವರು ಶ್ಯಾಮ್ಲಾ ಅವ್ರ ಕಡೆಯವರೇನಾ? ಆ ವಿಷಯ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಮೇಡಮ್. ಏನಮ್ಮ, ನಿಮ್ಮನ್ ಕಿಡ್ನಾಪ್ ಮಾಡಿಸಿದ್ದು ಶ್ಯಾಮ್ಲಾ ಕಡೆಯವರಾ? ಅವ್ರ ಹೆಸರನ್ನೇನಾದ್ರೂ ಅವ್ರ ಬಾಯಿಂದ ಕೇಳಿಸ್ಕೊಂಡ್ರಾ? ಇಲ್ಲ ಮೇಡಮ್. ನಿಮಗೋಸ್ಕರನೇ ಎದುರು ನೋಡ್ತಾ ಇದ್ದೆ. ನಾನು ಕರೆದ ತಕ್ಷಣ ನೀವು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಮಾವಯ್ಯ. ನಿನಗೆ ಮಾತ್ರ ಅಲ್ಲಮ್ಮ, ನನಗೂ ತುಂಬಾ ಸಂತೋಷ ಆಗ್ತಿದೆ. ಹಳದನ್ನೆಲ್ಲ ಮರೆತು ಪ್ರೀತಿಯಿಂದ ಮಾತಾಡಿಸ್ತಿದ್ಯಾ ಅಂದ್ರೆ ಹೋಗ್ತಾ ಇರೋ ಪ್ರಾಣಕ್ಕೆ ಅಮೃತ ಕುಡಿಸ್ದಂಗ ಆಗ್ತಿದ್ಯಮ್ಮ.
ದ್ವೇಷ ಬಿಟ್ರೆ ನಿನ್ನಲ್ಲಿ ಈ ಪ್ರೀತಿನ ನಾನು ನೋಡೇ ಇರಲಿಲ್ಲಮ್ಮ. ವಾಗ್ದೇವಿ ಬದಲಾಗಿರೋದಕ್ಕೆ ನಿಮ್ಗೊಬ್ರಿಗೆ ಅಲ್ಲ, ನಮ್ಮೆಲ್ರಿಗೂ ಕೂಡ ಸಂತೋಷ ಆಗಿದೆ. ಇದರಲ್ಲಿ ನಿಮ್ ಸಪೋರ್ಟ್ ಕೂಡ ಇದೆ ಅಲ್ವಾ? ನೀವಿಬ್ರು ಮಾತಾಡ್ತಾ ಇದ್ದೀರಾ? ತಾತ, ಊರಲ್ಲಿದ್ದ ನಿಮ್ ಜೊತೆನೆ ಫೋನಲ್ಲಿ ಮಾತಾಡಿದ್ರು, ಇನ್ನು ಮನೇಲಿರೋ ಡ್ಯಾಡ್ ಜೊತೆ ಮೌನವಾಗಿರೋದಕ್ಕೆ ಹೇಗ್ ಸಾಧ್ಯ ತಾತ? ತುಂಬಾ ಸಂತೋಷ. ನಮ್ಮನೇಲಿ ನಡೀತಾ ಇರೋ ಈ ದೊಡ್ಡ ಫಂಕ್ಷನ್ಗೆ ನಾನು ಅಲ್ಲಿಗೆ ಬಂದು ನಿಮ್ಮನ್ನ ಡೈರೆಕ್ಟ್ ಆಗಿ ಕರಿಬೇಕು ಅಂದ್ಕೊಳ್ತಿದ್ದೆ. ಆದ್ರೆ ಫೋನಲ್ಲೇ ಕರೆಯುವಂತ ಪರಿಸ್ಥಿತಿ ಬಂತು. ದಯವಿಟ್ಟು ಏನು ಅನ್ಕೋಬೇಡಿ ಮಾವಯ್ಯ. ಛೇ, ನಾನೇನು ಅನ್ಕೊಳ್ಳೋದಿಲ್ಲಮ್ಮ. ನೀ ನನ್ನ ಮನೆ ಬಾಗ್ಲಿಗೆ ಬಂದು ನೇರವಾಗಿ ನನ್ನನ್ನು ಕರೆದೇ ಹೋದ್ರು ಪ್ರೀತಿಯಿಂದ ನನ್ನನ್ನು ಕರೆದಿಯಲ್ಲ, ಅಷ್ಟೇ ಸಾಕು. ಟೆನ್ಷನ್ ತಗೊಳ್ಳೋ ವಯಸ್ಸಲ್ಲಿ ಈ ಎಮೋಷನ್ಸ್ ಏನಪ್ಪ ದೇವ್ರೆ. ಇವತ್ ನಡೆಯೋ ಆಕ್ಷನ್ಸ್ ಮಾತ್ರ ಯಾರು ತಡೆಯೋಕ್ಕಾಗಲ್ಲ. ಅದು ನನ್ನ ಬಿಟ್ಟು. ನಾನು ಅನ್ಕೊಂಡಿದ್ ನಿಮ್ಗೆ ಕೇಳಿಸ್ತಾ? ನಿನ್ ಮನ್ಸು ನನಗ್ ಗೊತ್ತು ಪ್ರೀತಿ. ಇವತ್ತು ಈ ಮನೇಲಿ ನಮ್ಮ ಚಕ್ರಿ ನವ್ಯನ ರಿಸೆಪ್ಷನ್ ನಡೆಯೋದಷ್ಟೇ ಅಲ್ಲ, ಇನ್ನೂ ಒಂದು ಮುಖ್ಯವಾದ ವಿಷಯ ನನ್ನ ಕಿವಿಗೆ ಬಿದ್ದಿದೆ ಮಾವಯ್ಯ. ಏನ್ ನಮ್ಮದು? ಅದನ್ನ ನಾನ್ ಹೇಳೋದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನನ್ನ ಜೊತೆನಲ್ಲಿ ನಿಮಗೂ ಆ ವಿಷಯ ಗೊತ್ತಾಗುತ್ತೆ. ನೀನಷ್ಟು ಸಂತೋಷವಾಗಿ ಹೇಳ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಅದು ಶುಭ ಸಮಾಚಾರನೇ ಇರಬೇಕು. ಇಂಥ ಒಳ್ಳೆ ಹ್ಯಾಪಿ ಮೂಮೆಂಟ್ ಅಲ್ಲಿ ನಾವು ಒಂದು ಕ್ಷಣ ಕೂಡ ಲೇಟ್ ಮಾಡದೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಮೇಡಮ್. ನಡೀರಿ. ತಾತಯ್ಯ, ಏನಲ್ಲೇ ನಿಂತಿದ್ರ, ಬನ್ನಿ. ಆಗ್ಲಿ ಬಿಡೋ ಮೊಮ್ಮಗನೆ, ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ನಡೀರಿ, ಜಮಾಯಿಸ್ಬಿಡೋಣ. ಮನೇಲೆ ಇದ್ಕೊಂಡು ಮೇಡಮ್ಗೆ ಮೋಸ ಮಾಡ್ತಿದ್ಯಾ? ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ತುಂಬಾ ಕಾನ್ಫಿಡೆನ್ಸ್ ಆಗಿದೆಯಾ ಅನ್ಸುತ್ತೆ. ಇವತ್ತಿನ ದಿನ ಆ ಕಾನ್ಫಿಡೆನ್ಸ್ ಮೇಡಮ್ ಕೋಪಕ್ಕೆ ಬಲಿಯಾಗುತ್ತೆ.